ನಮಸ್ಕಾರ ರೀ ನಮ್ಮ ಬೀದರ್ ಮಂದಿ ಹೇಗಿದ್ದೀರಿ ಆರಾಮಿದ್ದೀರಿ ಅಂದ್ಕೊಂಡಿನಿ. ಸೊ ಇವಾಗ ಅಡುಗೆ ಮಾಡ್ಲತ್ತೀನಿ ನೋಡ್ರಿ. ನನ್ನ ಮಗಳು ಟಿಫನ್ಗೆ ಅನ್ನ ಮತ್ತು ತೊಗರಿಬೇಳೆ ಪಲ್ಯ ಮತ್ತು ಚಪಾತಿ ಮಾಡ್ಲತ್ತೀನಿ ರೀ. ಸೊ ನಿನ್ನೆ ಏನಾಗ್ಯದಪ್ಪ ಅಂದರೆ ನಮ್ಮ ಅತ್ತೆ ತರಕಾರಿ ಒಯ್ದಿರ್ತಾರೆ ಅಂದ್ಕೊಂಡು ನಾವು ಒಯ್ದಿಲ್ಲ, ನಾ ತರ್ತೀನಿ ಅಂದ್ಕೊಂಡು ಅವ್ರು ತಂದಿಲ್ಲ. ಹಾಗಾಗಿ ಇಬ್ಬರೂ ತರಕಾರಿ ತಂದಿಲ್ಲ ಅಂತ ಸೊ ತೊಗರಿಬೇಳೆ ನೆನಕಿಕ್ಕೀನಿ ರೀ, ಅದನ್ನೇ ಪಲ್ಯ ಮಾಡಮ್ಮು ಅಂತ. ಇದು ನಮ್ಮ ಆಯಿದ್ರಿ ರೆಸಿಪಿ, ಮಸ್ತ್ ಆಗ್ತದ್ರಿ ಇದು. ಜಸ್ಟು ಎಣ್ಣೆಗೆ ಉಳ್ಳಾಗಡ್ಡಿ ಟಮಾಟೆ ಜಾಸ್ತಿ ಹಾಕಿ ಮಾಡ್ಬೇಕು ರೀ. ಹಿಟ್ಟು ನಾದ್ಲತ್ತೀನಿ ನೋಡ್ರಿ. ಇವಾಗ ನೋಡಿರಿ, ಈಗ ಪಲ್ಯ ನೋಡಿರಿ ಎಷ್ಟು ಅದು ಎಲ್ಲ ಉಳ್ಳಾಗಡ್ಡಿ ಟಮಾಟೆ ಹಾಕಿರ್ತೀವಲ್ಲ, ಎಲ್ಲ ಮಸಾಲ ಖಾರ ಉಪ್ಪು ಅರಿಶಿಣ ಹಾಕಿ ತೊಗರಿಬೇಳೆ ನೆನಕಿದ್ದು ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸೋಕ್ಕಿಟ್ಟೀನಿ ರೀ. ಸೊ ನಿನ್ನೆ ರೈಸ್ ಉಳಿದಿತ್ತು ಅಂತ ಅದಕ್ಕೂ ಚಿತ್ರಾನ್ನ ಪುಣಿ ಹೊಡೆದೀನಿ ನೋಡ್ರಿ. ಈಗ ಪಲ್ಯ ಎಷ್ಟು ಮಸ್ತ್ ಆಗ್ಯದ. ಹಿಟ್ಟು ನಾದಿನಿ ನೋಡ್ರಿ. ಸೊ ನೆನಕತನ ನಾವು ಹೊರಗೆ ರಂಗೋಲಿ ಹಾಕಿ ಬಂದ ರೀ, ಅದ್ರ ಕ್ಲಿಪ್ ಹಾಕಿಲ್ಲ ರೀ, ಸೊ ತೊಗೊಂಡಿಲ್ಲ. ಹಾಗಾಗಿ ಚಪಾತಿನೇ ಮಾಡ್ಲತ್ತಿದ್ದೆ ನೋಡ್ರಿ. ಸೊ ಚಪಾತಿ ನನಗೂ ಆಗ್ತದೆ, ಆಕಿ ನನ್ನ ಮಗಳಿಗೂ ಟಿಫನ್ಗೂ ಆಗ್ತದೆ ಅಂತ ಸೊ ನಾನು ಚಪಾತಿ ಮಾಡಿಬಿಟ್ಟ ನೋಡ್ರಿ. ನೀನು ಬರುವಾಗ ಮಾವಿನಕಾಯಿ ತಂದಿದ್ದ ರೀ, 30 ರೂಪೀಸ್ ಒಂದಂತ, ಅದಕ್ಕೆ ಒಂದು ತೊಗೊಂಡು ಇವತ್ತು ಮುಂಜಾನೆ ಕಟ್ ಮಾಡೀನಿ ನೋಡ್ರಿ. ಅನ್ನ ಸಂಗಡ ಚಂದ ಅನ್ನಿಸ್ತದ ಅಂತ ಅದು ಮಾಡ್ಕೊಂಡು ತಿನ್ನತ್ತೀನಿ. ಆಫೀಸ್ ರೆಡಿ ಆಗಿದ್ದೇನೆ ರೀ. ಸೊ ಹಸುವಾಗಿ ಅಂತ ತಿನ್ನತ್ತೀನಿ ನೋಡ್ರಿ. ಮತ್ತು ಇವಾಗ ಆಫೀಸ್ ಬಂದಾರೆ. ಸೊ ಮತ್ತು ಇವತ್ತು ನಮ್ಮ ಲಿಫ್ಟೇ ವರ್ಕ್ ಆಗ್ಲತ್ತಿಲ್ಲ ರೀ, ಮತ್ತು ಸ್ಟೆಪ್ಸಿಂದ ಬಂದ ಇವಾಗ ಆಫೀಸು. ಸೊ ನಮ್ಮ ಆಫೀಸ್ನಾಗ ರೀ ನಮ್ಮ ಸ್ಟೂಡೆಂಟ್ ಒಬ್ಬರು ಸುರ್ಕೊಂಬ ತಂದಿದ್ರು ರೀ. ಸೊ ಹಾಗಾಗಿ ಎಲ್ಲರೂ ಕುಡಿಲತ್ತೀವಿ, ಎಲ್ಲ ಎಂಪ್ಲಾಯ್. ಸೊ ಮನೆಗೆ ಬರುವಾಗ ವೈಟ್ ಟರ್ಬೂಸ್ ತೊಗೊಂಡಿನಿ ರೀ. ಸೊ ಮತ್ತೆ ಇವಾಗ ಮನೆಗೆ ಹೊಂಟೀನಿ ನೋಡ್ರಿ. ಫೈನಲಿ ಮನೆಗೆ. A few moments later, 2000 years. ಇವಾಗ ಮನೆಗೆ ಬಂದೀನಿ. ಈಗ ನನ್ನ ಮಗ ತೊಗೊಂಡು ಬನೋ ಕಟ್ ಮಾಡ್ಕೊತ ಕುಂತಾನ. ನಿಮ್ಮ ಅಮ್ಮ ಉಂಡಿದಿ ಕೇಳಿ ನಾನು ಹೇಳ್ತಾನ. ಹೇಳು, ಅಮ್ಮ ಬಲ್ಲಿಂದ ಮೊಸರು ತೊಗೊಂಡು ಬನೋ. ಯಾಕ ಕೇಕ್ ಕೊಡ್ಬೇಕಾ? ಹಾಂ ಕೊಡ್ತೀನಿ, ನೀ ತೊಗೊಂಡು ಬರ್ತಿ. ಹೋಗಿ ತೊಗೊಂಡು ಬಾ. ನಾಳೆಗೆ ತರ್ತಿ, ಈಗ ಬೇಕು ನನಗೆ. ಏನು ಮಾಡ್ಲತ್ತಿದ್ದೀನಿ? ಏನು ಮಾಡ್ಲತ್ತಿದಿ? ಹಾಂ, ಟಿ ವಿ ಮಾಡ್ಲತ್ತಿದಿ? ಏನು ಟಿ ವಿ? ಹಾಂ, ನಿನ್ನ ಟಿ ವಿ ನೋಡಮ್ಮ ಹೆಂಗೆ ಮಾಡಿದಿ ನಿನ್ನ ಟಿ ವಿ ತೋರ್ಸು. ಓ ವಾವ್, ಚಂದ ಮಾಡಿದಿ. ಏನವ ಟಿ ವಿ ಅವ? ಇವ್ಯಾವ ಟಿ ವಿ ಅವ? ಪಿಂಕ್ ಕಲರ್ ಟಿ ವಿ ಅದ. ಒಂದು ಮಾತು ಕೇಳಿ ನಗ್ಲತ್ತಿದ್ದ ರೀ. ಸೊ ಹಂಗೆ ಕುಂತಿದ್ದ. ಸೊ ಎಲ್ಲರಿಗೂ ಬಾಯ್ ರೀ, ಗುಡ್ ನೈಟ್.